1995 ಫೋರ್ಡ್ ತನ್ನ ಮೊದಲನೇ ಹೆಜ್ಜೆನ ಭಾರತದಲ್ಲಿ ಇಡುತ್ತೆ. ಆಗ ಜಾಯಿಂಟ್ ವೆಂಚರ್ ನೊಂದಿಗೆ ಮಹೀಂದ್ರದ ಜೊತೆ ಅದು ತನ್ನ ಎಂಟ್ರಿನ ಮಾಡುತ್ತೆ. ಹಾಗೆ ಫೋರ್ಡ್ ನ ಫಸ್ಟ್ ಮಾಡೆಲ್ ಅವಾಗ ಲಾಂಚ್ ಆಗಿದ್ದು ದ ಫೋರ್ಡ್ ಎಸ್ಕಾರ್ಟ್. ಇದು ಆ ಕಾಲದಲ್ಲಿ ಒಂದು ಪ್ರೀಮಿಯಂ ಸಡನ್ ಕಾರ್ ಆಗಿತ್ತು. ಬಟ್ ಈ ಕಾರ್ ಫೋರ್ಡ್ ಗೆ ಯಾವುದೇ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡದಿದ್ರು ಕೂಡ ಇದೊಂದು ದೊಡ್ಡ ಒಂದು ಫೋರ್ಡ್ ನ ಹೆಜ್ಜೆಗೆ ಮುನ್ನುಡಿಯಾಗಿತ್ತು. ಇಂಡಿಯನ್ ರೋಡ್ಸ್ ಗೆ ಒಂದು ಗ್ಲೋಬಲ್ ಕ್ವಾಲಿಟಿನ ಕೊಡುವಂತ ಒಂದು ಮುಖ್ಯ ಉದ್ದೇಶವನ್ನ ಇಟ್ಕೊಂಡು ಫೋರ್ಡ್ ಭಾರತಕ್ಕೆ ಎಂಟ್ರಿ ಮಾಡ್ತು. ಇದಾದ್ಮೇಲೆ 1999 ಅಲ್ಲಿ ಫೋರ್ಡ್ ಐಕಾನ್ ಮಾಡೆಲ್ ನ ಲಾಂಚ್ ಮಾಡುತ್ತೆ. ಈ ಕಾರ್ ಅಂತೂ ಇಂಡಿಯನ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಬುಕ್ ಮಾಡುತ್ತೆ ಅಥವಾ ಕಂಪ್ಲೀಟ್ ಆಗಿ ಅದು ಅಟ್ರಾಕ್ಟ್ ಮಾಡಿತ್ತು ಅಂತಾನೆ ಹೇಳ್ಬೋದು. ತುಂಬಾ ಒಂದು ನ್ಯೂ ಆಗುವಂತ ಕಾನ್ಸೆಪ್ಟ್ ಆಗಿತ್ತು ಆ ಟೈಮಲ್ಲಿ. ಅದೇ ರೀತಿಯಾಗಿ ಇಂಡಿಯನ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡುವಲ್ಲಿ ಫೋರ್ಡ್ ಐಕಾನ್ ಕಾರ್ ಕೂಡ ಸಕ್ಸಸ್ ಆಗಿತ್ತು. ಫೋರ್ಡ್ ನ ಐಕಾನ್ ಕಾರ್ ಸಕ್ಸಸ್ ಆಗ್ತಾ ಇದ್ದಂತೆ ಫೋರ್ಡ್ ಫಿಯೆಸ್ಟಾ, ಫಿಗೋ ಹಾಗೆ ಎಂಡವರ್ ಕಾರ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗೆ ಇಂಡಿಯನ್